ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿ ನಡೆದಂತಹ ಈ ನೈಟ್ರೋಜನ್ ಸಿಲಿಂಡರ್ ಸ್ಫೋಟದ ಪ್ರತ್ಯಕ್ಷದರ್ಶಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಕ್ನೆ. ಯಜಮಾನ್ರೆ, ಯಾವ ಊರು? ತಮ್ಮ ಹೆಸರೇನು? ನಾ ಸ್ವಂತ ಮೈಸೂರೇ ಸರ್. ಹೆಸರೇನು? ಯೋಗೀಸನ ಗೈಡ್ ಯೋಗೀಸನ. ಕರೆಕ್ಟಾಗಿ ಎಷ್ಟು ಗಂಟೆಲಿ ಈ ಇನ್ಸಿಡೆಂಟ್ ಆಯ್ತು ಸರ್ ಟೈಮಿಂಗ್ಸ್ ಗೊತ್ತಿಲ್ಲ ಸರ್. ಓಕೆ. ಟೈಮಿಂಗ್ಸ್ ಗೊತ್ತಿಲ್ಲ. ನಾನು ಇಲ್ಲಿ ನಿಂತಿದ್ದೆ. ಈಗ ಲೈಟ್ ಆಫ್ ಆಗೋದೇ 10 ಗಂಟೆಗೆ ಇದು. ಅರ್ಥ ಆಯ್ತಾ? ಟೈಮಿಂಗ್ ನಾನು ಸರಿ ನೋಡಿಲ್ಲ. ಅರ್ಥ ಆಯ್ತಾ? ಸುಮಾರು ಅದು ಪಬ್ಲಿಕ್ಕು ಕಮ್ಮಿ ಇತ್ತು. ಕೆಲವರು ಫ್ಲವರ್ಸಾಗಿ ಹೋಯ್ತಾ ಇದ್ರು, ಎಕ್ಸಿಬಿಷನ್ಗೆ ಹೋಯ್ತಾ ಇದ್ದಾರೆ ಅರಮನೆ ಒಳಗಡೆ. ಅರ್ಥ ಆಯ್ತಾ? ಅವನು ವ್ಯಾಪಾರ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ದ. ಆ ರೋಡಲ್ಲಿ ಆ ಪ್ಯಾರಾಕೇಡ್ ಇದೆಯಲ್ಲ, ಅಲ್ಲಿಂದ ಬರ್ತಾ ಇದ್ದ ಅವನು. ಇವರು ಒಂದು 5-6 ಜನ ಹೋಗ್ತಾ ಇದ್ರು. ಮಗುವನ ಬೆಲ್ಲನ್ ಕೇಳ್ತಾ ಏನೋ ಗೊತ್ತಿಲ್ಲ, ಹಂಗೆ ಪಾಸ್ ಆಯ್ತು. ಹತ್ರ ಹೋಯ್ತು, ಹೋದ್ರು ಅವರು. ಇದ್ದಕ್ಕಿದ್ದಂಗೆ ಬ್ಲಾಸ್ಟ್ ಆಯ್ತು ಸರ್. ಅದು ನಾನು ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಆ ಕಡೆ ಒಂಥರ ಅದೇ ಅಟಾಕ್ ಆದಂಗೆ ಆಗೋಯ್ತು ನನಗೆ. ನಾನೇ ಆ ಕಡೆ ಹೊಂಟೋಗ್ಬಿಟ್ಟೆ ಸರ್. ಎಷ್ಟು ಜನ ಇದ್ರು ಸರ್ ಆ ಸಂದರ್ಭದಲ್ಲಿ? ಸರ್ ಈ ಕಡೆ ಪಬ್ಲಿಕ್ ಜಾಸ್ತಿ ಇರಲಿಲ್ಲ ಸರ್. ಇವರು ಆ್ಯಕ್ಚುಲಿ ಫ್ಲವರ್ಸಾಗಿ ಹೋಗ್ತಿದ್ರು, ಇಲ್ಲ ಎಕ್ಸಿಬಿಷನ್ಗೆ ಹೋಗ್ತಿರೋ ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಆಲ್ರೆಡಿ ಅವರು ಪಾಸ್ ಆಯ್ತಿದ್ರು, ಅವನು ಆ ಕಡೆಯಿಂದ ಪಾಸ್ ಆಯ್ತಿದ್ದ ಸರ್. ಸೈಕಲಲ್ಲಿ ನೈಟ್ರೋಜನ್ ಬಲೂನ್ ಮಾಡ್ತಿದ್ರು. ಹ್ಞೂ ಸರ್, ಅದೇ ಸ್ಫೋಟ ಆಗಿದೆ. ಅದೇ ಸ್ಫೋಟ್ ಆಗಿದೆ ಸರ್. ದೀಪ ಆ ಟೈಮ್ಗೆ ಆನ್ ಆಗಿತ್ತು ಸರ್? ಆನ್ ಆಗಿತ್ತು ಸರ್. ನೋಡಕ್ ಜನ ಬರ್ತಿದ್ರು? ಹ್ಞೂ ಸರ್. ಎಲ್ಲ ಎಂಟ್ರಿ ಆ ಕಡೆ ಇದೆಯಲ್ಲ ಸರ್, ಈ ಕಡೆ ಅಷ್ಟು ಪಬ್ಲಿಕ್ ಇರಲ್ಲ ಸರ್. ಸಡನ್ ಆಗಿ ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭಕ್ಕೆ ನೀವು ಇಲ್ಲಿದ್ರಲ್ಲ, ಆ ಸಂದರ್ಭಕ್ಕೆ ಏನಾಯ್ತು ನಿಮ್ಗೆ? ನನಗೆ ಒಂಥರ ಅಟಾಕ್ ಆದಂಗೆ ಆಗೋಯ್ತು ಅಂತ ಇದನ್ನೆಲ್ಲ ನಾನೇ ಎದೆ ಹಿಡ್ಕೊಂಡು ಹೋಗಿ ಒಂದು 10 ನಿಮಿಷ ಕುಂತ್ಬಿಟ್ಟಿದ್ದೀನಿ. ಅರ್ಥ ಆಯ್ತು? ಈಗಲೇ ಸುಧಾರಿಸ್ಕೊಂಬಂದಿದ್ದು ಕರೆದ್ರಲ್ಲ ಅಂತ ನಾನು ಬಂದೆ. ಸ್ಪಾಟಿಗೆ ಬಂದ್ರಾಗ ನೋಡಿದ್ರ ಅಲ್ಲಿ ಏನಾಗಿದೆ ಅಂತ? ಇಲ್ಲ ಅದೆಲ್ಲ ಎತ್ಕೊಂಡು ಹೋದ್ಮೇಲೆ ನಾನು ಬಿದ್ದು 3 ಪ್ಯಾರಾಕೆಟೆಲ್ಲ ಬಿದ್ದೋಗಿತ್ತಲ್ಲ, ಅದು ನೋಡ್ಬಿಟ್ಟು ನಾನೇ ಒಂಥರ ಆಗ್ಬಿಟ್ಟು ನಾನೇ ಸುಸ್ತಾಗಿ ಆ ಕಡೆ ಕುತ್ಕೊಬಿಟ್ಟೆ. ನಾನು ನಮ್ಮ ಮಿಸ್ಸಸ್, ಅವರು ಇದ್ರು. ನಮ್ಮ ಮಿಸ್ಸಸ್ ಅವ್ರಿಗೆ ಅಟಾಕ್ ಆದಂಗೆ ಆಗ್ಬಿಟ್ಟು ಅವ್ರಿಗೆ ಕಾರ್ ಮಾಡಿ ಕಳಿಸ್ಬಿಟ್ಟೆ. ನಮ್ಮ ಅಳಿಯ ಬಂದು ಕರ್ಕೋದ್ರು. ಇದು ನೋಡಿದಾಗ ಅಲ್ಲಿ ಸಡನ್ ಆಗಿ ನೋಡೋರಲ್ಲ, ಅಲ್ಲಿ ಏನೇನಾಗಿತ್ತು ಅಂತ? ಸರ್ 3 ಜನ ಬಿದ್ದಿದೆ ಅಷ್ಟೇ ನಾನು ನೋಡಿ ಸರ್, ಅಷ್ಟೇ. ಇನ್ನು ಮುಂದಕ್ಕೆ ನಾನು ಏನು ನೋಡಲಿಲ್ಲ. ನಾನು ಮಹಿಳೆಯ ಅಥವಾ ಮೇಳೆ ಹೆಂಗಸರು ಗಂಡಸರು ಒಂದು 3 ಜನ ಏಟ್ ಬಿದ್ದುಬಿಟ್ಟು ಒಳಗಡೆ ಬಂದು ಕುತ್ಕೊಂಡ್ರು. ಚಪ್ಪಲಿ ಎಲ್ಲ ಅಲ್ಲೇ ಬಿದ್ದು, ಚಪ್ಪಲಿ ಚಪ್ಪಲಿಗಳೆಲ್ಲ ಬಿದ್ದಿದೆ. ಹಾಂ, ಜನ ಓಡ್ಬಿಟ್ರು ಚಿಲಾಪಿಲೆ. ಮತ್ತೆ ಸೋಣಿಗೆ ಯಾರು ಇರ್ತಾರೆ ಸರ್? ಪಾಪ ಟ್ರಾಫಿಕ್ ಅವರು ಇದ್ರು ಇಲ್ಲೇ. ಪಾಪ ಅವರ ಯೋಗೀಸ್ ಅಂತ ಗೈಡ್ ಮಾಡೋದು ನಾನು. ಇದಿಷ್ಟು ಸ್ಥಳೀಯ ನಿವಾಸಿ ಅಂದ್ರೆ ಇಲ್ಲಿನ ಗೈಡ್ ಆಗಿರುವಂತಹ ಯೋಗೇಶ್ ಅವರ ಮಾತು. ಯೋಗೇಶ್ ಅವರು ಈ ಪ್ರತ್ಯಕ್ಷದರ್ಶಿಯಾಗಿದ್ದಾರೆ. ನಾನು ಇದೇ ಸ್ಥಳದಲ್ಲಿ ನಿಂತಿದ್ದೆ, ಏಕಾಏಕಿ ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಎದೆ ಜಲ್ಲಂತೂ, ಹೃದಯಾಘಾತ ಆಯ್ತೇನೋ ಅನ್ನೋ ಅಷ್ಟು ಆತಂಕ ಆಯಿತು. ನಾನು ದೂರಕ್ಕೆ ಓಡಿದೆ. ನಂತರ ಬಂದು ನೋಡಿದಾಗ 3 ಮಹಿಳೆಯರು ತೀವ್ರ ಅಸ್ವಸ್ಥದಿಂದ ಬಿದ್ದು ನರಳಾಡ್ತಿದ್ರು. ಬಳಿಕ ನಾನು ಸಮಾಧಾನ ಮಾಡಿಕೊಂಡು ಈಗ ಸ್ಥಳಕ್ಕೆ ಬಂದಿದ್ದೀನಿ. ಪೊಲೀಸರಿಗೆ ಹೇಳಿಕೆಯನ್ನು ನೀಡಬೇಕಾಗಿದೆ ಅನ್ನೋ ಮಾತನ್ನು ಇಲ್ಲಿನ ಗೈಡ್ ಯೋಗೇಶ್ ಅವರು ತಿಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು.